ಲೋಡರ್ ಅಲ್ಲಿ ಏನೇನಿದೆ DT5 DT6 ಅಡ್ಜಸ್ಟ್ DT4 ಬಂದು ಲೋಡರ್ ಲೋಡಿಂಗ್ ಇಲ್ಲ ನೆಕ್ಸ್ಟ್ ವೆಹಿಕಲ್ DT3 ಬಂತು ಅದೇ ಥರ ನೆಕ್ಸ್ಟ್ ಇವೆಂಟ್ ಯಾವ್ದು ನಡೆಯುತ್ತೆ ಇದು ಈವೆಂಟ್ ಮುಗಿತಾ ನೆಕ್ಸ್ಟ್ ಇವೆಂಟ್ ಬಂದು ಲೋಡಿಂಗ್ ಎಂಡ್ ಆಫ್ DT2 DT4 ಲೋಡಿಂಗ್ ಬಂದಿದೆ ಲೋಡರ್ ಬಂದಿದೆ DT4 ಈಗ ಉಲ್ಟಾ ಹೇಳ್ತಿರಲ್ಲ ವಿನಯ್ ಪವನ್ ನೋಡಿಲಿ ಫಸ್ಟ್ ಈಗ ಲೋಡಿಂಗ್ ಕ್ಯೂ ಅಲ್ಲಿ ಎರಡು ಇರುತ್ತಾ ಫಸ್ಟ್ ಈಗ ವೇಯಿಂಗ್ ಕ್ಯೂ 0 ಇದೆಯಾ ಒಂದು ವೇ ಆಗ್ತಿದ್ಯಾ ಅದು ವೇ ಆಗಿ ಮುಗೀತು ಅಲ್ಲ ವೇ ಆಗಿ ಮುಗ್ದಿಲ್ಲ ಇನ್ನು ವೇ ಆಗ್ತಾನೆ ಆಯ್ತಾ ಇಲ್ಲಿ ಫಸ್ಟ್ ಈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ ಇದು ಏನಿದೆ ಲೋಡರ್ DT3 ಲೋಡ್ ಆಗ್ತಿದೆ ಅದು ಲೋಡ್ ಆಗಿ ಮುಗ್ದು DT3 ಇಲ್ಲಿದೆ ನೋಡ DT1 ಇಲ್ಲಿದೆ DT2 ಇಲ್ಲಿದೆ DT3 ಇಲ್ಲಿದೆ DT3 ಲೋಡ್ ಆಯ್ತು ಅದಕ್ಕೆ ಅದು ವೇಯಿಂಗ್ ಕ್ಯೂ ಬರುತ್ತೆ ನೀವು ಲೋಡ್ ಆದ ತಕ್ಷಣ ವೇಯಿಂಗ್ ಕ್ಯೂ ಬರುತ್ತೆ DT3 ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ DT3 ಇದೆಯಲ್ಲ ಇದಾಯ್ತು ಈ ಕೆಲಸ ಮುಗಿತು ಇದು ವೇಯಿಂಗ್ ಕ್ಯೂ ಬಂದಿದೆ DT3 ಈ ಲೈನಿಗೆ ಬರುತ್ತೆ ಈಗ ಇದು DT1 ಇನ್ನು ಇಲ್ಲೇ ಇದೆ DT4 DT5 DT4 DT5 DT6 ಇಲ್ಲಿ ಇರುತ್ತಲ್ಲ ಲೋಡರ್ ಕ್ಯೂ ಅಲ್ಲಿ ಅದರಿಂದ ಒಂದು ಇಲ್ಲಿ ಬರುತ್ತೆ DT4 ಬರುತ್ತೆ ಆರ್ಡರ್ ಪ್ರಕಾರ ಬರುತ್ತೆ ಇವಾಗ DT4 ಮತ್ತೆ DT2 ಇಲ್ಲಿದೆ ಆಯ್ತಾ ನೆಕ್ಸ್ಟ್ ಇದೆ ಈಗ ವೇಯಿಂಗ್ ಕ್ಯೂ DT3 ಬಂತು ಅಂತ ಹೇಳಿದ್ರಲ್ಲ ಈ ಕ್ಯೂಗೆ DT4 ಇದರಲ್ಲಿ DT4 ಇತ್ತು ಅದು ಬಂತು ಈಗ ನೆಕ್ಸ್ಟ್ DT2 ಎಕ್ಸಿಕ್ಯೂಟ್ ಆಗುತ್ತೆ DT2 ಎಕ್ಸಿಕ್ಯೂಟ್ ಆದ್ಮೇಲೆ ಇವೆರಡು ಲೈನ್ ತರ ಕೆಲಸ ಮಾಡಬೇಕಾಗುತ್ತೆ ಈಗ ಲೋಡರ್ DT4 ಬಂತು ಈಗ DT2 ಇದೆ ಅದು ಲೋಡಿಂಗ್ DT2 ಮತ್ತೆ DT2 ಲೋಡ್ ಆಗುತ್ತೆ ಈಗ ಲೋಡ್ ಆದ್ಮೇಲೆ ಅದು ವೇಯಿಂಗ್ ಕ್ಯೂ ಬರುತ್ತೆ ವೇಯಿಂಗ್ ಕ್ಯೂ ಬಂದ ವೇಯಿಂಗ್